ನಮಸ್ಕಾರ, ನೀವು ನೋಡ್ತಾ ಇರೋದು ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲೆಯ ಕೆರಗೋಡು ಹೋಬಳಿಯ ಮಾರಗೋಡನಹಳ್ಳಿಯ ಮುಖ್ಯ ನಾಲೆ ಅಭಿವೃದ್ಧಿಗೆ ಮಂಡ್ಯ ಜನಪ್ರಿಯ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ರವರು ಸುಮಾರು 4,95,00,000ದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಇಂದು ನೆರವೇರಿಸಿದರು. ಕಾಮಗಾರಿ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಮಾರಗೋಡನಹಳ್ಳಿಯ ಮುಖ್ಯ ನಾಲೆ ಅಭಿವೃದ್ಧಿ ಕುರಿತು ಸವಿವರವಾಗಿ ಮಾಹಿತಿ ನೀಡಿದರು. ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನಮ್ಮ ಹಿರಿಯರು ಮುಖಂಡರು, ನಾನು ಗೆದ್ದ ತಕ್ಷಣ ರೈತರು ಗದ್ದೆಗಳಿಗೆ ನೀರು ಹೋಗಲ್ಲ, ಅದು ಬಹಳ ವರ್ಷಗಳಾಗಿದೆ. ಎಷ್ಟು ವರ್ಷ ಆಗಿತ್ತಣ್ಣ? 20ರಿಂದ 30 ವರ್ಷದ ಮುಂಚೆಯಿಂದ ₹1 ಕಡೆಗೆ ದುಡ್ಡು ಬಂದಿಲ್ಲ. ಏನಾದರೂ ಬಂದಿದ್ರೆ ನಾಲೆ ಅಭಿವೃದ್ಧಿ ಆಗಿರ್ಬೋದು, ಬಟ್ ನಾಲಾನ ಒಂದೇ ಸರಿ 5 ಕೋಟಿ ಎಲ್ಲ ಹಾಕಿ ಒಂದು ಊರುಗಳಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಬ್ರಿಟಿಷ್ ಕಾಲದಲ್ಲಿ ಆದಂಥ ನಾಲೆ ಆದಮೇಲೆ, ನಾಲ್ವಡಿ ಕೃಷ್ಣರಾಜರ ಒಡೆಯರು ಕಾಲದಲ್ಲಿ ಆದಾದ್ಮೇಲೆ ಯಾವತ್ತೂ ಅಭಿವೃದ್ಧಿ ಆಗಿಲ್ಲ. ನಮ್ಮ ಸರ್ಕಾರ 100 ಕೋಟಿ ರೂಪಾಯಿಯನ್ನ ಇದಕ್ಕೋಸ್ಕರ ಬಿಡುಗಡೆ ಮಾಡಿದೆ. ಅದರಲ್ಲಿ 5 ಕೋಟಿ ರೂಪಾಯಿನ ನಿಮ್ಮೂರಿಗೆ ಹಾಕಿದ್ದೀನಿ. ಆಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ 4 ಕೋಟಿ ಹಾಕಿದ್ದೀನಿ. ಅದಕ್ಕೂ ಬರೋವರ ಬಂದು ಭೂಮಿ ಪೂಜೆ ಮಾಡ್ತೀನಿ. ಅದು ಟೆಂಡರ್ ಮುಗಿದಿದೆ. ಇದ್ರ ಜೊತೆಗೆ ಈ ಸುತ್ತ ಮಾರಗೋಡಿನಲ್ಲಿ ಕೆರಗೋಡು ಮತ್ತೆ ಒಡೆಗಟ್ಟ, ಜೋಡಿ ಒಡೆಗಟ್ಟ, ಈ 3 ಪಂಚಾಯಿತಿಯ ಉಳಿದ ಎಲ್ಲ ನಾಲೆಗಳಿಗೂ ಅಭಿವೃದ್ಧಿಗೆ 30 ಕೋಟಿ ರೂಪಾಯಿನ ಈಗ ಆಲ್ರೆಡಿ ನಾನು ರಿಲೀಸ್ ಮಾಡಿದ್ದೀನಿ. ನಮ್ಮ ಸರ್ಕಾರ 120 ಕೋಟಿ ರೂಪಾಯಿ ನನಗೆ ಕೊಟ್ಟಿದೆ. ಅದರಲ್ಲಿ 30 ಕೋಟಿ ರೂಪಾಯಿನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ. ಅದು ಟೆಂಡರ್ ಆದರೆ ನಿಮ್ದು ಇವಾಗ ಏನು 5 ಕೋಟಿ ಕೆಲಸ ಆಗುತ್ತೆ. ಇನ್ನು ಮಿಕ್ಕಿದ್ದು ಏನು ಬಿಟ್ಟಿದ್ದೀವಿ ಅದಷ್ಟು ನಾಲೆಗಳನ್ನು ಆಧುನೀಕರಣ ಮಾಡಿಕೊಡ್ತೀವಿ. ರೈತರಿಗೆ ನಿಮ್ಮ ಜೀವಿತಾವಧಿಯಲ್ಲಿ ಇನ್ನು 50 ವರ್ಷ ನಿಮ್ಗೆಲ್ಲೂ ನೀರು ನಿಲ್ದಂಗೆ, ನಿಮ್ಮ ಗದ್ದೆಗಳಿಗೆ ನೀರು ಬರೋಂಥ ಕಾಲದಲ್ಲಿ ನೀವು ನನ್ನನ್ನು ಗೆಲ್ಲಿಸಿದ್ದಕ್ಕೆ ನಿಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. 30 ಕೋಟಿನ ಆಲ್ರೆಡಿ ಹಾಕಿದ್ದೀವಿ. ಈಗ ಅಪ್ರೂವಲ್ ಆಗಿದೆ. ಅದು ಟೆಂಡರ್ ಹಾಕಿಬಿಟ್ರೆ ಕೆರಗೋಡಿಂದ ಅಪ್ ಟು ಈಚ್ ಕೆರೆವರೆಗೂ ಒಂದೇ 1 ಇಂಚ್ ನೀರು ಎಲ್ಲೂ ನಿಲ್ಲಲ್ಲ. ನಿಮ್ಮ ಗದ್ದೆಗಳಿಗೆ ನಾವು ಏನು ನಾಲೆಗೆ ನೀರು ಬಿಟ್ಟಾಗ ರೈತರ ಗದ್ದೆಗಳಿಗೆ 50 ವರ್ಷ ನೀವೆಲ್ಲ ನೆಮ್ಮದಿಯಿಂದ ಬೆಳೆ ಬೆಳೆದು ಊಟ ಮಾಡೋ ರೀತಿ ನಮ್ಮ ಸರ್ಕಾರ, ನೀವು ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ರಿಂದ ಬಿಡುಗಡೆ ಒಟ್ಟು ಎಷ್ಟಾಯಿತು? ಇದೊಂದು 5 ಕೋಟಿ, 4 ಕೋಟಿ ಪ್ಲಸ್ ಇದು 40 ಕೋಟಿ ರೂಪಾಯಿಯನ್ನ 3 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇತಿಹಾಸದಲ್ಲಿ ಯಾರು ಕೊಟ್ಟೂ ಇಲ್ಲ, ಮುಂದೆ ಕೊಡ್ತಾರ ಗೊತ್ತಿಲ್ಲ ನನಗೆ. ನಾನಂತೂ ನಿಮಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿಕೊಡ್ತಾ ಇದ್ದೀನಿ. ಅದೇ ರೀತಿ ವಿನಾಯಕಪುರ ಈಚೆಗೆ ರಸ್ತೆನೂ ತುಂಬ ಹದಗೆಟ್ಟಿತ್ತು ಚಾನಲ್, ಅದಕ್ಕೂ 5 ಕೋಟಿ ಬಿಡುಗಡೆ ಮಾಡಿ ಅದು ಟೆಂಡರ್ ಮುಗಿದಿದೆ. ಅದಕ್ಕೂ ಮುಂದಿನ ವಾರ ಭೂಮಿ ಪೂಜೆ ಮಾಡಬೇಕು. ನಮ್ಮ ವಸಂತಣ್ಣ ಹೇಳಿದಂಗೆ ಏನು ಬರೀ 5 ಕೋಟಿ 10 ಕೋಟಿ 5 ಕೋಟಿ 10 ಕೋಟಿ ಬರೀ ಹೇಳ್ತಾ ಇಲ್ಲ, ಕೆಲಸನೂ ಆಗ್ತಾ ಇದೆ, ಅದು ಉದ್ಘಾಟನೆನೂ ಆಗ್ತಾ ಇದೆ. ಈಗ ನಿಮ್ಮೂರಲ್ಲಿ 1 ಕೋಟಿ ಕೆಲಸ ರಸ್ತೆ ಆಯ್ತಾ ಆಗಲಿಲ್ಲ. ಹಾಗೆ ಈ ಹಿಂದೆ ಎಲ್ಲ ಬರೀ ಆಶ್ವಾಸನೆ ಕೊಟ್ಟು ನಮ್ಮನ್ನೆಲ್ಲ ಮಂಗ ಮಾಡಿ ಓಟ್ ತಗೊಂಡು 4 5 ಸರಿ ಇರಪ್ಪ ಅದೇ ನೀರು ನಮಗೆ ಕೊಟ್ರೆ ಆಗಲ್ವಾ? 2 ನಿಮಿಷ ಇರು ಆಗ್ತಿತ್ತು. ಈಗ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಾನು ಶಾಸಕನಾದ ನಂತರ ಪ್ರತಿ ಹಳ್ಳಿಯಲ್ಲೂ ಕಾಮಗಾರಿ ನಡೀತಾ ಇದೆ. ಯಾವ ಮೂಲೆಯಲ್ಲಿ ಹೋದ್ರು ಎಲ್ಲೋ ಒಂದು ಕಡೆ ಟಾರ್ ಹಾಕ್ತಾ ಇರ್ತಾರೆ, ಇಲ್ಲ ರಸ್ತೆ ಮಾಡ್ತಾ ಇರ್ತಾರೆ, ಇಲ್ಲ ಚಾನಲ್ ಅಭಿವೃದ್ಧಿ ಆಗ್ತಾ ಇರ್ತಾರೆ, ಇಲ್ಲ ಯಾವ್ದಾರ ಒಂದು ಬಿಲ್ಡಿಂಗನ್ನು ಕಟ್ತಾ ಇರ್ತೀವಿ. ಇದು ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್. ನಮ್ಮ ಪಕ್ಷ ಅಂತ ಹೇಳಿದ್ರೆ ನಾವು ಕೊಟ್ಟರೆ ಮಾತು 100% ಕೆಲಸ ಮಾಡ್ತೀವಿ. ಇನ್ನು ಬಾಬು ಜಗಜೀವರಾಮ್ ಬಿಲ್ಡಿಂಗಿಗೂ ಇನ್ನು 2-3 ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳೋರೆ, ಅದನ್ನು ನನ್ನ ಕಾಲದಲ್ಲೇ ಕಟ್ಕೊಡ್ತೀವಿ. ಸಮಾಧಾನ ಇರಬೇಕಾದ್ರೆ ಅದು ಯಾವುದನ್ನು ಮಂತ್ರದಂಡದಿಂದ ದುಡ್ಡು ತರೋಕ್ಕಾಗಲ್ಲ. ಆ ಫೈಲೆಲ್ಲ ಮೂವ್ ಆಗಿ ಈಗ 3 ತಿಂಗಳು ಏನಾಗಿತ್ತು, ಇದೆಲ್ಲ ಹಿಂದೆ 3 ತಿಂಗಳು ಮುಂಚೆ ದುಡ್ಡು ಬಿಡುಗಡೆ ಆಗಿ ಟೆಂಡರ್ ಆಗಿರೋದು. ಈ 3 ತಿಂಗಳು ಆಡಿಟಿಂಗ್ ಅಂತ ಬಂದು ಗೌರ್ಮೆಂಟ್ಗಳಲ್ಲಿ ದುಡ್ಡು ರಿಲೀಸ್ ಆಗಲ್ಲ. ಈ 3 ತಿಂಗಳಲ್ಲಿ ಆ ಕೆಲಸ ಆಗಿರೋದಿರೋದು. ಮುಂದೆ ಇನ್ನೊಂದು ತಿಂಗಳೊಳಗಡೆ ಎಲ್ಲ ಅದು ಬಿಡುಗಡೆ ಆಗುತ್ತೆ. ನಿಮ್ಮ ಬಾಬು ಜಗಜೀವರಾಮ್ ಬಿಲ್ಡಿಂಗನ್ನು ಕಟ್ಕೊಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಇನ್ನೂ ಚೆನ್ನಾಗಿದ್ರೆ ಇನ್ನಷ್ಟು ಫಂಡ್ ಬರ್ತಾ ಇರ್ತದೆ. ಪರವಾಗಿಲ್ಲ, ರವಿಕುಮಾರ್ಗೆ ದುಡ್ಡು ಕೊಟ್ಟಿದ್ದಕ್ಕೆ ಸರ್ಕಾರದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷ ಗೆಲ್ತು ಅಂತ ಇನ್ನೂ ಖುಷಿ ಆಗ್ತಾ ಇರ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಗೆದ್ರೆ ನೀವು ತಿರ್ಗಾ ಅದೇ ಹಳೆ ಕೆಲಸ ಒಬ್ಬರ ಹತ್ರ ಮಾಡಿಸ್ಕೊಂಡು ಒಬ್ಬರ ಹತ್ರ ಓಟ್ ಹಾಕಿದ್ರೆ ಇದೇನೋ ಇವನು ಬರೀ ಬುಲ್ಡೆ ಬಿಟ್ಕೊಂಡು ಓಡಾಡ್ತಾ ಇರ್ಬೋದು, ದುಡ್ಡು ಕೊಟ್ಟರೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಸರ್ಕಾರಗಳು ಬಿಡುಗಡೆ ಮಾಡೋದು. MP ಲಿ 1 ಒಟ್ಟು ನನ್ನ ಕ್ಷೇತ್ರ, ನಾನು ಅವತ್ತು ಹೇಳ್ತಾನೆ ಇದ್ದೆ,
ಯಾವ ತಾಲೂಕಲ್ಲಿ ಏನಾಗಲಿ MP ಅಲ್ಲಿ ನಾನು ನಿಮ್ಗೆ ಕೆಲಸ ಮಾಡ್ತೀನಿ, ಒಂದು ಓಟ್ ಜಾಸ್ತಿ ಮಾಡಿರಿ ನೋಡ್ರಿ. ಅವಾಗ ನಾನು ಹೋಗಿ ಟೇಬಲ್ ಕೂತಿ ದುಡ್ಡು ತರ್ಬೋದು CM ಹತ್ರ, ನೀವು ಮಾಡಲಿಲ್ಲ. ಗೆದ್ದವ್ರು 1 ವರ್ಷ ಆಯಿತು, ನಿಮ್ಗೆ ಯಾರು ನೋಡಿಲ್ಲ, ನನಗೆ ಗೊತ್ತಿರೋಂಗೆ. ನಿಮಗೆ ಸಿಕ್ಕೋರೇನೋ ನನಗಂತೂ ಗೊತ್ತಿಲ್ಲ. 1 ವರ್ಷದಿಂದ ನೀವಂತೂ ನೋಡ್ತಾ ಇಲ್ಲ. ಯಾವತ್ತು ಭ್ರಮೆಯಲ್ಲಿ ಓಟ್ ಹಾಕ್ಬಾರ್ದು, ಕೆಲಸ ಮಾಡೋರಿಗೆ ಓಟ್ ಹಾಕ್ಬೇಕು. ಭ್ರಮೆಯಲ್ಲಿ ಓಟ್ ಹಾಕಿದ್ರೆ ಇವೆಲ್ಲ ಏನೂ ಆಗಲ್ಲ. ನೀವು ನನ್ನನ್ನು 4 ಸರಿ ಗೆಲ್ಸಿ, ನಾನು ದೊಡ್ಡ ಹುದ್ದೆಗೆ ಹೋದ್ರೆ ಇನ್ನೂ ಚೆನ್ನಾಗಿ ಮಾಡ್ಬಿಡೋಲ್ಲ ಕ್ಷೇತ್ರನ. ನೀವು ದೊಡ್ಡವರಾಗಿರೋರಿಗೆ ಭ್ರಮೆಯಲ್ಲಿ ಓಟ್ ಹಾಕ್ತಾ ಇದ್ರೆ ಏನೂ ಆಗಲ್ಲ. ಇದು ಯಾಕೆ ಹೇಳ್ತೀವಿ ಅಂದರೆ, ಕೆಲಸ ಆಗಬೇಕಂದ್ರೆ ನಾವು ಇಲ್ಲಿ ರಾಜಕಾರಣದಲ್ಲಿ ಗೆಲ್ಲಬೇಕು. ಗೆದ್ದರೆ ಬೆಂಗಳೂರಲ್ಲಿ ಹೋಗಿ ಟೇಬಲ್ ಹೊಡೆದು CMಗೆ ನೋಡಿ ಸರ್ ನನ್ನ ಕ್ಷೇತ್ರದ 10,000 ಲೀಡ್ ತಂದಿದ್ದೀನಿ ಕೊಡಿ ದುಡ್ಡು ಅಂದರೆ ಒಂದು 100 ಕೋಟಿ ಕೇಳ್ತಾವೆ, 200 ಕೋಟಿ ಕೊಡ್ತಾರೆ. ನಮ್ಮ ಮಂಡ್ಯ ಕ್ಷೇತ್ರದವ್ರಿಗೆ ಏನಾಗಿದೆ ಅಂದರೆ ಅಭಿವೃದ್ಧಿ ಹೆಂಗೆ ಮಾಡೋದು ಅಂತ ಗೊತ್ತಿರಲಿಲ್ಲ. ಈ ಅಭಿವೃದ್ಧಿ ಆಗ್ಬೇಕಾದ್ರೆ ಅವ್ರಿಗೆ ಏನೋ ಕನ್ಫ್ಯೂಸ್ ಅಲ್ಲ, ಅವ್ರಿಗೆ ಇನ್ನೂ ಹಿಂಗ ಕನ್ಫ್ಯೂಸ್ ಏನಲ್ಲ. ಕಾಂಗ್ರೆಸ್ ಪಕ್ಷ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡೋದೇ ಕಾಂಗ್ರೆಸ್ ಪಕ್ಷದ ಕೈಲೇ ಆಗೋದು, ಇನ್ಯಾರ ಕೈಲೂ ಆಗಲ್ಲ. 50-60 ವರ್ಷ ಗೆದ್ದು ನಿಮ್ಮ ರೋಡ್ಗೆ ಟಾರು ಹಾಕಿರಲಿಲ್ಲ, ಎಲ್ಲ ಗುಂಡಿ. ಈಗ ನಾನು ಒಂದು 100 ಕೋಟಿ ರೂಪಾಯಿ ಎಲ್ಲ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಟೆಂಡರ್ ಆಗಿದೆ, ಕೆಲಸಗಳಾಗ್ತಾ ಇದೆ. ಅದಕ್ಕೂ ಜನತಾದಳದವ್ರು ಅಡ್ಡ ಹಾಕೊಂಡು ಕೂತಾರೆ. ಎಲ್ಲ ಟೆಂಡರ್ಗೂ ಅಪ್ಲಿಕೇಶನ್ ಹಾಕೋದು, ಕೆಲಸ ಮಾಡೋದಕ್ಕೆ ಸ್ಟಾಪ್ ಮಾಡಿಸೋದು, ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕೋದು, ಸ್ಟಾಪ್ ಮಾಡಿಸೋದು. ನಾನು ಸೋತಿದ್ದಾಗ ಜನತಾದಳದವ್ರು MLA ಇದ್ದಾಗ 1 ಲಕ್ಷ ರೂಪಾಯಿ ಟೆಂಡರ್ಗೂ ನಾನು ಹೋಗಿ ನೋಡ್ತಿರ್ಲಿಲ್ಲ. ಈಗ ಟೆಂಡರ್ದಾರರೇ MLA ಬಂದು ನಿಂತ್ಬಿಟ್ಟಾಗ ಏನಾಗುತ್ತೆ, ಅವ್ರು ಬುದ್ಧಿ ಬಿಡಲ್ವಲ್ಲ, ಎಲ್ಲದಕ್ಕೂ ಹೋಗೋದು, ಅಪ್ಲಿಕೇಶನ್ ಹಾಕೋದು, ಸ್ಟಾಪ್ ಮಾಡೋದು. ಹಿಂಗಾಗಿ ಇನ್ನೂ 100 ಕೋಟಿ ರೂಪಾಯಿ ಕೆಲಸ ಬೇಗ ತಗೊಳ್ಳೋದು ಅಲ್ಲೇ ನಿಂತಿದೆ. ಇದೆಲ್ಲ ನಿಮಗೆಲ್ಲ ಅರ್ಥ ಆಗಬೇಕು. ಯಾವತ್ತು ನಾನು ಯಾವ ಟೆಂಡರ್ದಾರಲ್ಲ, ನನ್ನ ಫ್ಯಾಮಿಲಿ ಯಾರು ಟೆಂಡರ್ ಇಲ್ಲ, ದುಡಿಯೋದೆಲ್ಲ ನಿಮಗೋಸ್ಕರನೇ. ಇನ್ನು ಕಾಂಗ್ರೆಸ್ ಪಕ್ಷನ ನೀವೆಲ್ಲ ಸ್ಟ್ರಾಂಗ್ ಮಾಡಿ, ಜಿಲ್ಲಾ ಪಂಚಾಯತಿಲಿ ನಾನು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತೀನಿ ಅವ್ರನ್ನ ಗೆಲ್ಲಿಸಿ, ತಾಲೂಕ್ ಪಂಚಾಯತಿಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತೀನಿ ಅವ್ರನ್ನ ಗೆಲ್ಲಿಸಿ, ಇನ್ನಷ್ಟು ದುಡ್ಡುಗಳು ತಂದು ನಿಮ್ಮ ಊರಲ್ಲಿ ಒಂದು ರಸ್ತೆನೂ ಮಣ್ಣು ರಸ್ತೆ ಇರಬಾರ್ದು. 3 ವರ್ಷದಲ್ಲಿ ನಿಮ್ಮೆಲ್ಲ ರಸ್ತೆನೂ ನಾನು ಸಿಮೆಂಟ್ ರಸ್ತೆಯನ್ನಾಗಿ ಮಾಡ್ಕೊಡ್ತೀನಿ. ಕೈ ಕೊಡಿ. ನಾಳೆ ಬೆಳಗ್ಗೆಯಲ್ಲಿ ಯಾವುದು ಮಂತ್ರದಂಡದಲ್ಲಿ ಆಗಲ್ಲ. ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಇನ್ನೊಂದು 6 ತಿಂಗಳೊಳಗಡೆ ಎಲ್ಲ ಪ್ಲಾನ್ ಎಲ್ಲ ರೆಡಿ ಆಗ್ತದೆ. ಕಟ್ಟೆ ಕಟ್ಟಿ ನನ್ನ ಕಾಲದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ. ಇದನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು 40-50 ಕೋಟಿ ಬರೀ 3 ಪಂಚಾಯತಿಗಳಿಗೆ ನಾಲೆಗಳು ಕೊಡೋದು ಅಷ್ಟು ಸುಲಭ ಅಲ್ಲ ಸರ್ಕಾರಗಳು. ಇವನ್ನ ಅರ್ಥ ಮಾಡ್ಕೋಬೇಕು. ರೈತರು ಹೊಲ ಇದ್ರೆ ಜೀವನ. ಯಾವುದೋ ಒಂದು ಸಿಮೆಂಟ್ ರೋಡ್ 5 ಲಕ್ಷದಲ್ಲಿ ಮಾಡಿದ ತಕ್ಷಣ ರಾಜಕಾರಣ ಆಗಲ್ಲ. ಈಗ ಮಾಡ್ತೀವಲ್ಲ, ಇದು ಶಾಶ್ವತ. ನಿಮ್ಮ ಗದ್ದೆಗಳಿಗೆ ನೀರು ಬಂದು ಬೆಳೆ ಬೆಳೆದು ಅದನ್ನಲ್ಲಿ ನೀವು ಊಟ ಮಾಡ್ತೀರಲ್ಲ, ಅದೇ ಶಾಶ್ವತ. ಇವೆಲ್ಲ ಶಾಶ್ವತ ಕಾಮಗಾರಿಗಳು. ಇವನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲ 10 ರೂಪಾಯಿ ತುಂಬ ಹಾಕಿಲ್ಲ.